ಭಾರತದ ಇತ್ತೀಚಿನ ರಾಜಕೀಯದ ಬಗ್ಗೆ ಒಂದು ಪುಸ್ತಕ ಬರೆಯಲಾದರೆ 2024ರ ಚುನಾವಣೆ ಮತ್ತು ಅದರ ನಂತರ ನಡೆದಂಥ ಸಂಗತಿಗಳು ರಾಜಕೀಯದ ಹೊಸ ಅಧ್ಯಾಯ ಅನ್ನೋ ಒಂದು ಸ್ಥಾನವನ್ನು ಪಡೆಯುತ್ತೆ. ಆ ಸ್ಥಾನದಲ್ಲಿ ಪ್ರಜಾಕೀಯ ಒಂದು ಛಾಪ್ ಬೀರ್ಬೋದಾ? ಬನ್ನಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಪ್ರಜಾಕೀಯವನ್ನು ನಾವು ಯಾಕೆ ಬೆಂಬಲಿಸಬೇಕು ಅಥವಾ ಪ್ರಜಾಕೀಯಕ್ಕೆ ನಾವು ವೋಟ್ ಯಾಕೆ ಹಾಕಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡೋಣ. ಆದರೆ ಒಂದು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಹ ರಾಜಕೀಯ ಬದಲಾವಣೆಗಳು, ಆ ಬದಲಾವಣೆಗಳಿಂದ ನಾವು ನಮ್ಮ ಪ್ರಜಾಕೀಯಕ್ಕೆ ಏನು ಹೊಸ ಲೆಸನ್ಸ್ ಕಲ್ತ್ಕೋಬೋದು, ಅದನ್ನು ಹೇಗೆ ಅಳವಡಿಸ್ಕೋಬೋದು ನಮ್ಮ ವಿಚಾರವನ್ನು ಮುಂದೆ ಹಾಕಲಿಕ್ಕೆ ಅನ್ನೋದನ್ನು ಚರ್ಚೆ ಮಾಡೋಣ. 2024ರ ಚುನಾವಣೆ, ಭಾರತೀಯ ಜನತಾ ಪಕ್ಷ 240 ಚಿಲ್ಲರೆ ಸ್ಥಾನಗಳನ್ನ ಪಡೆಯುತ್ತೆ ಸಂಸತ್ತಿನ ಚುನಾವಣೆಯಲ್ಲಿ. ಲೋಕಸಭೆಯಲ್ಲಿ ನೀವು ಪೂರ್ಣ ಬಹುಮತದ ಸರ್ಕಾರ ಮಾಡಬೇಕು ಅಂದರೆ 272 ಸ್ಥಾನಗಳನ್ನ ಪಡಿಬೇಕು. 10 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಒಂದು ಪೂರ್ಣ ಬಹುಮತದ ಸರ್ಕಾರ ಯಾವುದೇ ಪಕ್ಷ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. 2014, 2019 ಎರಡೂ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಕ್ಷ ಪೂರ್ಣ ಬಹುಮತದ ಸರ್ಕಾರವನ್ನು ಮಾಡಿರುತ್ತೆ. ಆದರೆ 2024ರಲ್ಲಿ ಸಮ್ಮಿಶ್ರ ಸರ್ಕಾರ ಆದಂಥ ಪರಿಸ್ಥಿತಿ ಬರುತ್ತೆ. ಒಂದು ಮೈತ್ರಿ ಮಾಡ್ಕೋತಾರೆ, ಸರ್ಕಾರ ಮಾಡ್ತಾರೆ. ಈ ಸರ್ಕಾರಕ್ಕೆ ಕಿಂಗ್ ಮೇಕರ್ಸ್ ಅನ್ನೋ 2 ಪಕ್ಷಗಳಿದ್ವು. ಒಂದು JDU, ನಿತೀಶ್ ಕುಮಾರರ ಪಕ್ಷ ಬಿಹಾರದಿಂದ, ಇನ್ನೊಂದು TDP ಅಥವಾ ತೆಲುಗು ದೇಶಂ ಪಾರ್ಟಿ ಆಂಧ್ರ ಪ್ರದೇಶದಿಂದ ಚಂದ್ರಬಾಬು ನಾಯ್ಡು ಅವರ ಪಕ್ಷ. ಈ ಎರಡೂ ಪಕ್ಷಗಳು 10 ಸ್ಥಾನಗಳನ್ನ ಪಡೆದಿರ್ತವೆ. ಈ ಕಿಂಗ್ ಮೇಕರ್ಸ್ ಆ ಎಲೆಕ್ಷನ್ಗೆ ಹೈಲೈಟ್ ಆಗ್ತಾರೆ. ಆದರೆ ನಮ್ಮ ವಿಚಾರಕ್ಕೆ ಈ ಇಡೀ ಕಥೆಯಲ್ಲಿ ಒಂದು ಸಣ್ಣ ಭಾಗ ಇವತ್ತು ಚರ್ಚೆ ಮಾಡೋಣ. ಅದರಿಂದ ಸಿಗೋ ಲೆಸನ್ಸ್ನ ನಾವಿಲ್ಲಿ ಅಳವಡಿಸ್ಕೊಳ್ಳೋಣ. 2024 ತಮಿಳುನಾಡು, ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ತಮಿಳುನಾಡಿನಲ್ಲಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಸ್ಪರ್ಧಿಸ್ತೀವಿ ಅಂತ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ 2 ದ್ರವಿಡ ಪಕ್ಷಗಳು, DMK ಮತ್ತು AIADMK ವ್ಯವಸ್ಥಿತ ಪಕ್ಷಗಳು ದಶಕಗಳಿಂದ ಸರ್ಕಾರಗಳನ್ನ ನಡೆಸ್ಕೊಂಡು ಹೋಗ್ತಿದ್ದಾವೆ. ಮತ್ತು ಅವರು ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಈ ಪಕ್ಷಗಳ ಜೊತೆ ಮೈತ್ರಿಯಲ್ಲಿ ನಡೆಸ್ಕೊಂಡು ಮುಂದೆ ಹೋಗ್ತಿದ್ದಾವೆ. ತಮಿಳುನಾಡಿನ ಪರಿಪ್ರೇಕ್ಷ್ಯದಲ್ಲಿ ಈ ದ್ರವಿಡ ಪಕ್ಷಗಳೇ ವ್ಯವಸ್ಥೆಯನ್ನು ರೆಪ್ರೆಸೆಂಟ್ ಮಾಡ್ತವೆ. 2024ರಲ್ಲಿ ಭಾರತೀಯ ಜನತಾ ಪಕ್ಷ ಯಾವುದೇ ರೀತಿ ಮೈತ್ರಿ ಇಲ್ದಿರ ಒಂದು ಚುನಾವಣೆಗೆ ಇಂಡಿಪೆಂಡೆಂಟ್ ಆಗಿ ಹೋಗಲಿಕ್ಕೆ ಕಾರಣ ಏನು? ಅಣ್ಣಾಮಲೈ ಅನ್ನೋರು ಭಾರತೀಯ ಜನತಾ ಪಕ್ಷಕ್ಕೆ 2024ನ ತಮಿಳುನಾಡು ಚುನಾವಣೆಗೆ ನೇತೃತ್ವವನ್ನು ಕೊಡ್ತಾರೆ, ರಾಜ್ಯಾಧ್ಯಕ್ಷರಾಗಿರ್ತಾರೆ. ಅವರ ವಿಚಾರ ಏನಿತ್ತು? ಅವರ ವಿಚಾರ ಹೀಗಿತ್ತು: ಯುವ ಜನತೆಯ ಪ್ರಭಾವ ಚುನಾವಣೆಗಳ ಮೇಲೆ ವರ್ಷಾನುವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಯುವಕರಿಗೆ ಇವತ್ತಿನ ವ್ಯವಸ್ಥೆಯ ಮೇಲೆ ಅಷ್ಟು ಖುಷಿ ಇಲ್ಲ, ಅವರು ಬೇಸತ್ತೋಗಿದ್ದಾರೆ ಈ ವ್ಯವಸ್ಥೆಯ ಮೇಲೆ. ಭ್ರಷ್ಟಾಚಾರ, ಜಾತಿ ರಾಜಕಾರಣ ಇತ್ಯಾದಿ ಇತ್ಯಾದಿ. ಅದಕ್ಕೆ ವ್ಯವಸ್ಥೆ ಬದಲಾವಣೆಯ ಭಾವ ಯುವಕರಲ್ಲಿ ಜಾಸ್ತಿ ಇದೆ. ಈ ಬದಲಾವಣೆ ನಾವಾಗೋಣ, ಇಲ್ಲಿನ ವ್ಯವಸ್ಥಿತ ಪಕ್ಷಗಳ ವ್ಯವಸ್ಥೆಯಕ್ಕಿಂತ ನಾವು ಒಂದು ವಿಭಿನ್ನ ರೀತಿಯ ವ್ಯವಸ್ಥೆಯ ಆಲೋಚನೆಯನ್ನು ಜನಕ್ಕೆ ತಿಳಿಸೋಣ. ಅಡ್ಮಿನಿಸ್ಟ್ರೇಷನಲ್ಲಾಗಿರಲಿ, ನ್ಯಾಷನಲ್ ಔಟ್ಲುಕ್ಕಲ್ಲಾಗಿರಲಿ, ಈ ಎಲ್ಲ ವಿಚಾರಗಳನ್ನು ವಿಭಿನ್ನತೆ ತೊಗೊಂಬರೋಣ ಮತ್ತು ಗ್ರಾಸ್ ರೂಟ್ ಲೆವೆಲಿಂದ ಲೀಡರ್ಸ್ನ ಡೆವಲಪ್ ಮಾಡೋಣ. ಇದೆಲ್ಲ ಮಾಡಿದ್ರೆ 2024 ಸೆಂಟ್ರಲ್ ಎಲೆಕ್ಷನ್ ಮತ್ತು 2026ನ ತಮಿಳುನಾಡಿನ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಮಗೆ ಒಳ್ಳೆ ಚಾನ್ಸ್ ಇರುತ್ತೆ ಅನ್ನೋ ಐಡಿಯಾನ ಅವರು ತೊಗೊಂಡು ಹೋದರು. ಮತ್ತು ಸೆಂಟ್ರಲ್ ಲೀಡರ್ಶಿಪ್ನು ಒಪ್ಕೋತು. 2024ರ ಮುಂಚೆ ಭಾರತೀಯ ಜನತಾ ಪಕ್ಷಕ್ಕೆ ಮೈತ್ರಿಯ ಜೊತೆ 3.5% 3% ವೋಟ್ ಶೇರ್ ಬರ್ತಿತ್ತು.
ಆದರೆ 2024 ಚುನಾವಣೆಯಲ್ಲಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಇವರು ಚಿಕ್ಕ ಚಿಕ್ಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಮತ್ತೆ ಸ್ವಂತ ಬಲದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ 12% ವೋಟ್ ಶೇರ್ ಬಂತು, ಮತ್ತು ಅವರ ಸಣ್ಣ ಸಣ್ಣ ಮಿತ್ರ ಪಕ್ಷಗಳ ಜೊತೆ ಸೇರಿ 18% ವೋಟ್ ಶೇರ್ ಬಂತು. ಅವರು ಥರ್ಡ್ ಆಗಿದ್ದರು, ಆದರೆ ಸೆಕೆಂಡ್ ಇದ್ದ ADMK ಅಲಯನ್ಸ್ಗಿಂತ ಬರೀ 4% ವೋಟ್ ಶೇರ್ ಮಾತ್ರ ಕಡಿಮೆ ಇತ್ತು. ಇದಾದಮೇಲೆ ಸೆಂಟ್ರಲ್ ಎಲೆಕ್ಷನಲ್ಲಿ 242 ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಬಂತು. ಅವ್ರಿಗೆ ಪೂರ್ಣ ಬಹುಮತ ಸಿಗಲಿಲ್ಲ. ಅವ್ರಿಗೆ ಸ್ಥಿರತೆ ಉಳಿಸ್ಕೋಬೇಕಿತ್ತು ಅಂದರೆ ಅವರಿಗೆ ಎಲ್ಲಿಂದ ಆದರೂ ಸ್ಥಾನಗಳು ಬೇಕಿದ್ವು. ಅದಕ್ಕೆ ಅವರು AIADMK, ಎರಡನೇ ದ್ರವಿಡ ಪಕ್ಷ ಯಾವುದಿತ್ತು, ಜಯಲಲಿತಾ ಅವರು ಅಥವಾ MGR ಅವರ ಪಕ್ಷ, ಅದರ ಜೊತೆ ಪುನಃ ಮೈತ್ರಿ ಮಾಡಿಕೊಂಡ್ರು ಅಣ್ಣಾಮಲೈ ಅವರ ವಿರುದ್ಧವಾಗಿ. ಅಣ್ಣಾಮಲೈ ಅವರು ಇದಕ್ಕೆ ಯಾವತ್ತೂ ಒಪ್ಪಿಗೆ ಇರಲಿಲ್ಲ ಅವ್ರಿಗೆ. ಅವರ ಪ್ರಕಾರ ಯುವಕರು ಈ ದ್ರವಿಡ ಪಕ್ಷಗಳನ್ನ ಅಥವಾ ಈ ದ್ರವಿಡ ವ್ಯವಸ್ಥೆಯನ್ನು ಯಾವತ್ತೂ ಒಪ್ಪೋದಿಲ್ಲ. ಅದಕ್ಕೆ ನಾವು ಇವ್ರ ಜೊತೆ ಅಲಯನ್ಸ್ ಮಾಡಿಕೊಂಡ್ರೆ ಅಥವಾ ಮೈತ್ರಿ ಮಾಡಿಕೊಂಡ್ರೆ ನಮಗೆ ಲಾಭ ಅಂತೂ ಏನಿಲ್ಲ, ನಮಗೆ ಲಾಸೇ ಜಾಸ್ತಿ ಇದೆ ಅಂತ ಅವ್ರು ಆರ್ಗ್ಯೂ ಮಾಡ್ತಾ ಹೋದರು. ಆದರೆ ಸೆಂಟ್ರಲ್ ಲೀಡರ್ಶಿಪ್ ಒಪ್ಕೊಳ್ಳಿಲ್ಲ. ಇವಾಗಿನ ಮುಖ್ಯಮಂತ್ರಿ C. ಜೋಸೆಫ್ ವಿಜಯ್ಗೆ ಬರೋಣ. ಅವರು ರಾಜಕಾರಣಕ್ಕೆ ಬರಬೇಕು ಅಂತ ಬಹಳ ವರ್ಷಗಳಿಂದ ಪ್ರಯಾಸ ಮಾಡ್ತಿದ್ರು. ಆದರೆ ಅವ್ರು ಯಾಕೆ ಬರಲಿಲ್ಲ ಅಂದರೆ, ಮೊದಲು ಜಯಲಲಿತಾ ಅವರಿದ್ದರು, ಬಹಳ ಕರಿಸ್ಮ್ಯಾಟಿಕ್ ಲೀಡರ್. ಇವರಿದ್ದರು ಕರುಣಾನಿಧಿ ಅವರು ಬಹಳ ಕರಿಸ್ಮ್ಯಾಟಿಕ್ ಲೀಡರ್. ಎಕ್ಸಾಂಪಲ್ಸ್ ಇದ್ದಾವೆ. ಇವರು ಕಮಲ್ ಹಾಸನ್ ಅವರು ರಾಜಕಾರಣಕ್ಕೆ ಬರೋಕ್ಕೆ ಟ್ರೈ ಮಾಡಿದ್ರು, ಆದರೆ ಅವ್ರಿಗೆ ಬರೋಕ್ಕಾಗಲಿಲ್ಲ. ಬಂದರು, ಆದರೆ ಚುನಾವಣೆ ಗೆಲ್ಲಕ್ಕಾಗಲಿಲ್ಲ. ರಜನಿಕಾಂತ್ ಅವರು ಬರ್ತೀನಿ ಅಂತ ಬರಲೇ ಇಲ್ಲ. ಈ ಎಲ್ಲ ವಿಷಯಗಳಿಂದ ವಿಜಯ್ ಅವರು ಒಂಚೂರು ಅವ್ರನ್ನ ಅವರೇ ಹಿಂದೆ ಇಟ್ಕೋತಿದ್ರು, ನಾನು ಸರಿಯಾದ ಸಮಯಕ್ಕೆ ಎಂಟರ್ ಆಗ್ತೀನಿ ಅಂತ. 2026 ಸರಿಯಾದ ಸಮಯ ಅಂತ ಹೇಗೆ ಅವ್ರಿಗೆ ಗೊತ್ತಾಯಿತು? ಈ ಎಕ್ಸ್ಪಿರಿಮೆಂಟಿಂದ. ಅಣ್ಣಾಮಲೈ ಅವರು ಈ ಎಕ್ಸ್ಪಿರಿಮೆಂಟ್ ಮಾಡಿ 18% ಅವರ ಮೈತ್ರಿ ಜೊತೆ ವೋಟ್ ಶೇರ್ ತಗೊಂಡಿದ್ದು ವಿಜಯ್ ಅವ್ರಿಗೊಂದು ಸಿಗ್ನಲ್ ಕಳಿಸ್ತು. ಯಾವ ಪಕ್ಷ, ಭಾರತೀಯ ಜನತಾ ಪಕ್ಷ, ತಮಿಳ್ನಾಡಲ್ಲಿ ಅವ್ರಿಗೆ ಅಕ್ಸೆಪ್ಟಬಿಲಿಟಿ ಇಲ್ವೋ, ಒಂದು ಹಿಂದಿ ಪಕ್ಷ ಅಥವಾ ಹಿಂದುತ್ವ ಪಕ್ಷ, ತಮಿಳ್ನಾಡಿನ ಕಲ್ಚರು ಅಥವಾ ತಮಿಳ್ನಾಡಿನ ಭಾಷೆ ಬಗ್ಗೆ ಅವ್ರಿಗೆ ಅರಿವಿಲ್ವೋ, 3 ಲ್ಯಾಂಗ್ವೇಜ್ ಪಾಲಿಸಿ ತರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೀಟ್ನ ವಿರುದ್ಧ ಇದ್ರೂ ನೀಟ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ಇದ್ರೂ ವ್ಯವಸ್ಥೆ ಬದಲಾವಣೆಗೋಸ್ಕರ 18% ಅವ್ರಿಗೆ, ಅವರು ಮತ್ತು ಅವರ ಮೈತ್ರಿಗೆ ವೋಟ್ ಹೋಯಿತು ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧ ಇರೋ ಆಡಳಿತ ವಿರೋಧಿ ಅಲೆ ಅಲ್ಲ, ಇದು ವ್ಯವಸ್ಥೆಯ ವಿರುದ್ಧ ಇರೋ ಅಲೆ. ಅದಕ್ಕೆ ನಾನು ಈ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ ಅಣ್ಣಾಮಲೈ ಆಗಲಿ, ಅವ್ರಿಗಿಂತ ಕರಿಸ್ಮಾ ಇದೆ, ಅವ್ರಿಗಿಂತ ಪೆಡಿಗ್ರಿ ಇದೆ. ನಾನು ಸಿನಿಮಾ ನಟ, ನನ್ನ ಸಿನಿಮಾದಲ್ಲಿ ನಾನು ಒಂದು ಲಾರ್ಜರ್ ದೆನ್ ಲೈಫ್ ಇಮೇಜ್ ತೋರಿಸ್ಕೊಂಡು ನಾನು ನನ್ನ ಸಿನಿಮಾಗಳನ್ನ ಮಾಡಿರೋದು. ಇದೇ ನನಗೆ ಸರಿಯಾದ ಸಮಯ, ಇಲ್ಲಿ ಸ್ಪೇಸ್ ಇದೆ, ವ್ಯಾಕ್ಯೂಮ್ ಇದೆ, ನಾನು ಇವಾಗ ರಾಜಕಾರಣಕ್ಕೆ ಹೋಗ್ಬೋದು ಅಂತ ಅವ್ರಿಗೆ ಬಂದರು. ಆದರೆ ಅದರಲ್ಲೇ BJP ಅವ್ರು ಏನು ಮಾಡಿದ್ರು, ಯಾವ ಪಕ್ಷವನ್ನು ಅಣ್ಣಾಮಲೈ ಅವರು ಕಟ್ಟಿದ್ರೋ ಅದೇ ಪಕ್ಷವನ್ನು ಅವರು ಅದೇ ಪ್ರಿನ್ಸಿಪಲ್ಸ್ ವಿರುದ್ಧ AIADMK ಯಾವುದು ವ್ಯವಸ್ಥಿತ ಪಕ್ಷ ಇತ್ತೋ ಅವ್ರ ಜೊತೆ ಹೋದರು. 2026 ಚುನಾವಣೆಯ ಫಲಿತಾಂಶ ನಿಮ್ಮ ಕಣ್ಮುಂದೆ ಇದೆ. ಏನಾಯಿತು? ವಿಜಯ್ ಅವರು ಮೊದಲನೇ ಬಾರಿನೇ ಆಲ್ಮೋಸ್ಟ್ ಮೆಜಾರಿಟಿ ಕ್ರಾಸ್ ಮಾಡಿಬಿಟ್ರು. ಇದು ನಮಗೆ ಏನು ಲೆಸನ್ ಕೊಡ್ತಿದೆ? ಇಲ್ಲಿ ಬದಲಾವಣೆಗೆ ಬಹಳ ಡಿಮಾಂಡ್ ಇದೆ. ಯುವಕರು ಇವತ್ತಿನ ವ್ಯವಸ್ಥೆಯ ಜೊತೆ ಬಹಳ ಬೇಸತ್ತು ಹೋಗಿದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅನ್ನೋದು ಯುವ ಜನತೆಗೆ ಬಹಳ ಆಸೆ ಇದೆ. ಇವೆಲ್ಲ ಈ ಎಕ್ಸಾಂಪಲ್ ನಮಗೆ ಹೇಳ್ತಾ ಹೋಗುತ್ತೆ. ಮತ್ತು ಹೇಗೆ ಒಂದು ಪಕ್ಷ ಅಥವಾ ಒಂದು ವ್ಯಕ್ತಿ ಕ್ರಿಯೇಟ್ ಮಾಡಿದ ವ್ಯಾಕ್ಯೂಮು ಇನ್ನೊಬ್ಬರಿಗೊಂದು ಟೆಸ್ಟಿಂಗ್ ಗ್ರೌಂಡ್ ಆಯಿತು, ಈ ಟೆಸ್ಟಿಂಗ್ ಗ್ರೌಂಡನ್ನು ಯೂಸ್ ಮಾಡಿಕೊಂಡು ಅವರು ಚುನಾವಣೆಗೆ ಬಂದರು ಅನ್ನೋದು ನಮಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಇವಾಗ ಅಣ್ಣಾಮಲೈ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟರು, ವಿ ದ ಲೀಡರ್ಸ್ ಅನ್ನೋ ಹೊಸ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಯುವಕರನ್ನ ಗ್ರಾಸ್ ರೂಟ್ ಲೆವೆಲಿಂದ ಪಾಲಿಟಿಕ್ಸು, ಎಥಿಕ್ಸು ಈ ಎಲ್ಲ ವಿಚಾರಗಳಲ್ಲೂ ಟ್ರೈನ್ ಮಾಡಿ
ಅವ್ರನ್ನ ಪಾಲಿಟಿಕ್ಸಿಗೆ ತೊಗೊಂಬರ್ಬೇಕು ಅಂತ ಇದ್ದಾರೆ. ಮತ್ತು ಆಪೋಸಿಷನ್ ಸ್ಪೇಸ್ ಏನಿದೆ ಅದು ಇನ್ನೂ ಇವಾಗ ದ್ರವಿಡ ಪಕ್ಷಗಳ ಜೊತೆನೇ ಇದೆ. ಈ ದ್ರವಿಡ ಪಕ್ಷಗಳು ಮುಗ್ದೋಗೋ ಸ್ಥಿತಿಯಲ್ಲಿದ್ದಾವೆ. ಆಪೋಸಿಷನ್ ಸ್ಪೇಸ್ನಾದರೂ ನಾನು ಆಕ್ಯುಪೈ ಮಾಡ್ತೀನಿ. ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದರೆ ನನಗದು ಆಗೋದಿಲ್ಲ. ಯಾಕಂದರೆ ಯಾರಿಗೆ ಗೊತ್ತು, ನಾಳೆ ಭಾರತೀಯ ಜನತಾ ಪಕ್ಷ ನಾವು DMK ಜೊತೆ ಹೋಗ್ತೀವಿ ಅಂತಲೂ ಹೇಳ್ಬೋದು. ಯಾಕಂದರೆ ಅವರು ಹಿಂದಿನ ಟೈಮಲ್ಲಿ ಹೋಗಿದ್ದಾರೆ, ವಾಜಪೇಯಿ ಅವ್ರ ಸರ್ಕಾರದ ಟೈಮಲ್ಲಿ. ಸೊ ಒಂದು ವ್ಯವಸ್ಥೆ, ಹೊಸ ವ್ಯವಸ್ಥೆಯ ವಿರುದ್ಧ ಇರುತ್ತದು. ಅದಕ್ಕೆ ನಾನು ಹೊಸ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಈ ಲಿಮಿಟೇಷನ್, ಒಂದು ನ್ಯಾಷನಲ್ ಪಾರ್ಟಿಯ ಲಿಮಿಟೇಷನ್ ಇರಬಾರ್ದು, ಒಂದು ಅಲಯನ್ಸ್ ಪಾಲಿಟಿಕ್ಸಿನ ಲಿಮಿಟೇಷನ್ಸ್ ಇರಬಾರ್ದು. ಆ ಆಪೋಸಿಷನ್ ಸ್ಪೇಸ್ ಏನು ಇವತ್ತು ದ್ರವಿಡ ಪಕ್ಷಗಳ ಜೊತೆ ಇದೆ, ನಾನು ಆ ಆಪೋಸಿಷನ್ ಸ್ಪೇಸ್ನ ತಗೊಂಡು ನನ್ನ ರಾಜಕಾರಣವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ವಿಚಾರಗಳ ಬಗ್ಗೆ ಒಂದು ಹೊಸ ವಿಚಾರ ಅವ್ರು ಹೇಳಿರೋದು, ಟರ್ಮ್ ಲಿಮಿಟ್ ಇರಬೇಕು. ಯಾವುದೇ MLA ಆಗಿರಲಿ, ಯಾವುದೇ MP ಆಗಿರಲಿ, ಜೀವನಾದ್ಯಂತ ಅವರು ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಇರಬಾರ್ದು. ಯಾವ ರೀತಿ ಅಮೇರಿಕಾಲಿದೆಯೋ, ಒಂದು ಪ್ರೆಸಿಡೆಂಟ್ ಬರೀ 10 ವರ್ಷ ತನಕ ಪ್ರೆಸಿಡೆಂಟ್ ಆಗಿರ್ಬೋದು, ಟರ್ಮ್ ಲಿಮಿಟ್. ಜೀವನ ಪೂರ್ತಿ ಅವರು ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋ ರೀತಿ ಇರಬಾರ್ದು. ಇದನ್ನು ಹೊಸ ವಿಚಾರಗಳನ್ನ ಹೇಳಿದ್ದಾರೆ. ಈ ಹೊಸ ವಿಚಾರದ ಬಗ್ಗೆ ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಆದರೆ ಇವತ್ತು ನಾವು ಪ್ರಜಾಕೀಯಕ್ಕೆ ಇದರಿಂದ ಏನು ಲೆಸನ್ಸು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇ ಲೆಸನ್, ತಮಿಳ್ನಾಡಿನ ಬದಲಾವಣೆ ಅಲೆ ಬರೀ ತಮಿಳ್ನಾಡಲ್ಲಿದೆ ಅಂತ ನಾವು ಅಂದ್ಕೊಳ್ಳೋದು ಬಹಳ ಮೂರ್ಖತನ ಆಗುತ್ತೆ. ದೇಶಾದ್ಯಂತ ಯುವ ಜನತೆಯಲ್ಲಿ ಬದಲಾವಣೆಯ ವಿಚಾರ ಬಹಳ ದೃಢವಾಗಿದೆ. ಯಾಕಂದರೆ ಇವತ್ತು ನಡೀತಿರೋ ರಾಜಕಾರಣದ ಜೊತೆ ಇವತ್ತಿನ ಯುವಕರು ಬಹಳಷ್ಟು ಜನ ರಿಲೇಟೇ ಮಾಡಲಿಕ್ಕಾಗ್ತಿಲ್ಲ. ಸೊ ಹೊಸ ಪ್ರಯತ್ನವಾಗಿ ಒಂದು ಪ್ರಜಾಕೀಯ ಅನ್ನೋ ಒಂದು ವಿಚಾರ ಬರ್ತಿದೆ ಅಂದರೆ ಅದು ಬರೀ ನನಗೆ ಅರ್ಥ ಆಯ್ತು ರೀ, ಬೇರೆಯವ್ರಿಗೆ ಅರ್ಥ ಆಗಲ್ಲ ಅನ್ನೋ ವಿಚಾರನ ನಾವು ಸೈಡ್ಗೆ ಇಡಬೇಕು. ಯಾಕಂದರೆ ಬದಲಾವಣೆಯ ಅಲೆಗಳು ಬಹಳಷ್ಟು ಬಾರಿ ಸೈಲೆಂಟ್ ಆಗಿರುತ್ತೆ. ನಮಗೆ ಬಹಳ ಕಣ್ಣಿಗೆ ಕಾಣಿಸ್ತಿರ ಇರ್ಬೋದು ಅಥವಾ ಕೇಳಿಸ್ಕೊಂಡಿರ ಇರ್ಬೋದು ನಾವು ಅದನ್ನು. ಆದರೆ ನಾವು ಈ ವಿಚಾರಕ್ಕೆ ಬೆಂಬಲ ಕೊಟ್ಟರೆ ಯಾರಿಗೆ ಗೊತ್ತು, ಒಂದಿನ ನಮಗೆ ನಾವು ಎಕ್ಸ್ಪೆಕ್ಟೇಷನ್ನೇ ಇಲ್ದಿರೋ ಸಿಸ್ಟಮ್ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಇದು ನಮಗೆ ತಮಿಳ್ನಾಡು ಹೇಳ್ತಿದೆ. ಕರ್ನಾಟಕದಲ್ಲೂ ವ್ಯವಸ್ಥಿತ ಪಕ್ಷಗಳನ್ನ ಬಿಟ್ಟರೆ ಹೊಸ ಪ್ರಯತ್ನ ಎಷ್ಟೊಂದು ವರ್ಷಗಳಿಂದ ಆಗಿಲ್ಲ. ಒಂದು ಹೊಸ ಪ್ರಯತ್ನಕ್ಕೆ ಬೆಂಬಲ ಕೊಡಬೇಕು ಅನ್ನೋ ಯುವ ಜನತೆಯ ಮನಸ್ಥಿತಿ ಪ್ರಜಾಕೀಯಕ್ಕೆ ಬೆನಿಫಿಟ್ ಆಗಬಹುದು. ಇದು ಕೋರ್ ಲೆಸನ್ ನಾವು ಈ ಇಡೀ ಚಿತ್ರದಿಂದ ಕಲ್ತ್ಕೋಬೇಕಾಗಿರೋದು. ಇನ್ನೊಂದು, ನಾವು ತುಂಬ ರಿಜಿಡ್ ಆಗಿದ್ದರೆ ಇದು ವರ್ಕೌಟ್ ಆಗೋದಿಲ್ಲ. ರಿಜಿಡ್ ಆಗಿದ್ದೀವಿ ಅಂದರೆ ನಾವು ಕೋರ್ ಐಡಿಯಾಲಜಿ ಕಾಂಪ್ರಮೈಸ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಹೇಗೆ ವಿಜಯ್ ಅವರು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದನ್ನು ಕಣ್ಮುಂದೆ ನೋಡಿ ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಂಡು ಅವ್ರು ಗೆದ್ದರು, ಅದೇ ರೀತಿ ಜನ ಆಗಿ ನಾವು ಕರ್ನಾಟಕದ ವ್ಯವಸ್ಥೆಯ ಮೇಲೆ ಬದಲಾವಣೆಯ ಅಲೆ ಇದೆ, ಯುವಕರು ಈ ವ್ಯವಸ್ಥೆಯ ಮೇಲೆ ಬೇಸತ್ತೋಗಿದ್ದಾರೆ ಅನ್ನೋ ವ್ಯಾಕ್ಯೂಮನ್ನು ನೋಡಿ ಪ್ರಜಾಕೀಯದ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ನಡೆಸಬೇಕು. ಇನ್ನು ನಮ್ಮ ವಿಚಾರಗಳನ್ನ ಜಾಸ್ತಿ ಜನಕ್ಕೆ ತಿಳಿಸ್ಬೇಕು. ಗೆಲ್ಲೋ ಸಂಭಾವನೆ ಪ್ರಜಾಕೀಯ ವಿಚಾರಕ್ಕೂ ಇದೆ ಅನ್ನೋ ವಿಚಾರ ಈ ಸಮಾಜಕ್ಕೆ ತಿಳಿಸ್ಬೇಕು. ಇದೇ ಈ ವಿಡಿಯೋವ ಸಾರಾಂಶ. ಮುಂದಿನ ವಿಡಿಯೋದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ಸ್ಥಾಪಿಸಿದಂಥ ಪಕ್ಷ, ಅದರ ಇಂಪ್ಯಾಕ್ಟ್ ಏನಿತ್ತು ಗ್ರೌಂಡ್ ಮೇಲೆ, ಮತ್ತು ಈ ಹೊಸ ಕಾಕ್ರೋಚ್ ಜನತಾ ಪಾರ್ಟಿ ಇದರ ಫಿನಾಮಿನಾ ಏನು, ಈ ಎಲ್ಲ ವಿಚಾರಗಳಿಂದ ಕರ್ನಾಟಕದ ರಾಜಕಾರಣ ಹೇಗೆ ಪ್ರಜಾಕೀಯಕ್ಕೆ ಬದಲಾಗ್ಬೋದು, ಇದರಿಂದ ಲೆಸನ್ಸ್ ನಾವು ಪ್ರಜಾಕೀಯಕ್ಕೆ ಹೇಗೆ ತಗೋಬೋದು ಅನ್ನೋ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಧನ್ಯವಾದ.